ಫೈನಲ್ ಆಗಿ ಮಾರ್ವೆಲ್ ಸ್ಟುಡಿಯೋ ಕಡೆಯಿಂದ ಥಂಡರ್ ಬೋಲ್ಟ್ ಟ್ರೈಲರ್ ಅಫಿಷಿಯಲ್ ಆಗಿ ರಿಲೀಸ್ ಆಯ್ತು. ಇದಕ್ಕಿಂತ ಮುಂಚೆ D23 ಎಕ್ಸ್ಪೋ ನಲ್ಲಿ ಈ ಟ್ರೈಲರ್ ನ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿರೋದನ್ನ ಲೀಕ್ ಮಾಡ್ಬಿಟ್ಟಿದ್ರು ಫ್ಯಾನ್ಸ್. ಇವಾಗ ಅಫಿಷಿಯಲ್ ಟೀಸರ್ ಟ್ರೈಲರ್ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಈ ಸಿನಿಮಾದಿಂದ ಎಂಟ್ರಿ ಅನ್ನೋ ಸೂಪರ್ ಹೀರೋ ಎಂಟ್ರಿ ಕೊಡ್ತಾ ಇದಾರೆ. ಇನ್ನ ಈ ಟ್ರೈಲರ್ ಒಳಗಡೆ ಪಾಲಿಟಿಕ್ಸ್, ರಿವೆಂಜ್, ಫ್ರೆಂಡ್ಲಿ ವಾರ್ ಗಳನ್ನ ನೋಡಬಹುದು. ವ್ಯಾಲೆಂಟಿನ ಮಾಡುವಂತ ಕರ್ಮ ಕಾಂಡದಿಂದ ಈ ಸಿನಿಮಾ ಸೃಷ್ಟಿ ಆಗ್ತಾ ಇರೋದು. ಏನೇನಿದೆ ಈ ಟ್ರೈಲರ್ ಒಳಗಡೆ ಎದ್ ಕುಡ್ಕೋಣ ಬನ್ನಿ. ಓಪನಿಂಗ್ ಸೀನ್ ಅಲ್ಲೇ ಎಲಿನ ಟ್ರ್ಯಾಪ್ ಮಾಡಿದ್ದಾರೆ ಯಾರೋ ಒಬ್ರು. ಅದ್ ಯಾರೋ ಅಂತ ನನಗೆ ಗೊತ್ತು, ವ್ಯಾಲೆಂಟಿನಾ. ಹಿಂದೆ ಬಂದಿರುವಂತ ಬ್ಲಾಕ್ ವಿಡೋ ಸಿನಿಮಾದಲ್ಲಿ ಎಲಿನನ್ನ ಆಕಾಯ್ ಮೇಲೆ ದ್ವೇಷ ಬರೋ ತರ ಮಾಡಿದ್ಲು ವ್ಯಾಲೆಂಟಿನಾ. ಬಿಕಾಸ್ ಬ್ಲಾಕ್ ವಿಡೋ ಡೆತ್ ಆಗಿರೋದ್ರ ಬಗ್ಗೆ ಬ್ಲಾಕ್ ವಿಡೋನ ಸಹಿಸಿದ್ದು ಆಕಾಯ್ ಅಂತಾನೆ ಎಲಿನಾಗೆ ಹಾಕೊಟ್ಬಿಟ್ಟಿದ್ಲು. ಸೋಲ್ ಸ್ಟೋನ್ ಗೋಸ್ಕರ ಅವಳ ಲೈಫ್ ನ ಅವಳು ಸ್ಯಾಕ್ರಿಫೈಸ್ ಮಾಡ್ಕೊಬಿಡ್ಲು ಅಂತ ಗೊತ್ತಾದ್ಮೇಲೆ ವ್ಯಾಲೆಂಟಿನಾಗೆ ಇಬ್ರು ಸೇರ್ಕೊಂಡು ಹೊಡೆದಿರ್ತಾರೆ. ಇದ್ರ ಬಗ್ಗೆ ರಿವೆಂಜ್ ತಗೊಳಕ್ ಬಂದಿರ್ತಾಳೆ ಈಗ ಥಂಡರ್ ಬೋಲ್ಟ್ ಒಳಗಡೆ. ಎಲಿನಾ ಈಗ ಅವಳ ಫಾದರ್ ನ ಮೀಟ್ ಮಾಡೋದಕ್ಕೆ ಬಂದಿದ್ದಾಳೆ ಅಲೆಕ್ಸಿನಾ. ಇವನ ಪರಿಸ್ಥಿತಿ ಈಗ ಫುಲ್ ಬ್ಯಾಡ್ ಆಗಿದೆ. ಫುಲ್ ಕುಡಿಯೋದು ಮಲಗೋದು ಇದೆ. ಬಟ್ ಇಲ್ಲಿ ಎಲಿನನ್ನ ಯಾರೋ ಬ್ಲಾಕ್ ಮೇಲ್ ಮಾಡಿ ಇವಳ ಕೈಯಿಂದ ಇಲ್ಲಿಗಲ್ ಕೆಲಸಗಳನ್ನ ಮಾಡಿಸ್ತಾ ಇರ್ತಾರೆ. ಈಗ ಟೀಮ್ ಅಪ್ ಆಗ್ಬೇಕು ಎಲ್ಲರೂ. ಎಲಿನಾ, ಬಕ್ಕಿ, ಜಾನ್ ವಾಕರ್, ಟಾಸ್ಕ್ ಮಾಸ್ಟರ್, ಗೋಸ್ಟ್ ಎಕ್ಸೆಟ್ರಾ. ನೆಕ್ಸ್ಟ್ ಸೀನ್ ಅಲ್ಲಿ ಜಾನ್ ವಾಕರ್ ಒಂದು ಆರ್ಟಿಕಲ್ ನ ಓದ್ತಾ ಇರೋದನ್ನ ನೋಡ್ತೀವಿ. ಅವನ ಬಗ್ಗೆ ಬರ್ದಿರುವಂತ ಆರ್ಟಿಕಲ್ ಅದು. ಕ್ಯಾಪ್ಟನ್ ಅಮೆರಿಕಾ ಜಾಗ ಬರೋದಕ್ಕೆ ಇಂಥವ್ರೆಲ್ಲ ಸರಿ ಇಲ್ಲ ಅಂತ ಕೆಟ್ಟದಾಗಿ ಆರ್ಟಿಕಲ್ ನ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ಟಿದ್ದಾರೆ. ಲೈಕ್ ಅಸ್. ಇಲ್ಲಿ ಎಲಿನಾ ಕೈಲಿ ಒಂದು ದೊಡ್ಡ ಬಿಲ್ಡಿಂಗ್ ನ ಬ್ಲಾಸ್ಟ್ ಮಾಡಿಸ್ತಾ ಇದಾರೆ. ಆ ಕಡೆ ಬಕ್ಕಿ ಹೋಗ್ಬಿಟ್ಟು ಪಾಲಿಟಿಕ್ಸ್ ಒಳಗಡೆ ಇನ್ವಾಲ್ವ್ ಆಗ್ತಾ ಇದ್ದಾನೆ. ಈ ಸಲ ನಾನು ಕೂಡ ರಾಜ್ಯಕ್ಕೆ ನಿಂತ್ಕೋತಾ ಇದ್ದೀನಿ, ಓಟ್ ಹಾಕಿ ಅಂತ. ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್. ಇನ್ನ ಎಲಿನನ್ನ ಟ್ರ್ಯಾಪ್ ಮಾಡೋದಕ್ಕೆ ಅಂತ ಒಂದು ದೊಡ್ಡದಾಗಿರುವಂತ ಸೆಕ್ಯೂರಿಟಿ ರೂಮ್ ಒಳಗಡೆ ಅವಳನ್ನ ಲಾಕ್ ಮಾಡ್ತಾರೆ ಹಾಸ್ಟೇಜ್ ಆಗಿ. ಅವಳ ಜೊತೆಗೆ ತುಂಬಾ ಜನ ಇರ್ತಾರೆ. ಜಾನ್ ವಾಕರ್, ಟಾಸ್ಕ್ ಮಾಸ್ಟರ್, ಗೋಸ್ಟ್. ಈ ಟಾಸ್ಕ್ ಮಾಸ್ಟರ್ ಹಾಗೇನೆ ಗೋಸ್ಟ್ ನ ಆಂಟ್ ಮ್ಯಾನ್ ಅಂಡ್ ದಿ ವಾಸ್ಪ್ ಅಲ್ಲಿ ನೋಡಿದ್ವಿ. ಈಗ ಇವರಿಬ್ರು ಹೊಸ ಲುಕ್ ನ ನೋಡ್ತಾ ಇದ್ದಾಗೆ ಏನೋ ಹೊಸದಾಗಿ ಚೇಂಜ್ ಮಾಡ್ತಾ ಇದಾರೆ, ನ್ಯೂ ಅವೆಂಜರ್ ಟೈಪ್ ಅಲ್ಲಿ ಅಂತ ಕನ್ಫರ್ಮ್ ಆಗ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವ್ರ 4 ಜನನ ಒಂದೇ ರೂಮ್ ಅಲ್ಲಿ ಟೈಟ್ ಸೆಕ್ಯೂರಿಟಿ ಒಳಗಡೆ ಲಾಕ್ ಮಾಡಿ ಇಟ್ಕೋತಾರೆ. ಇದು ಮ್ಯಾಟ್ರು. ಇವ್ರ 4 ಜನನ ಯಾರು ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಅಂತ. ಅದು ಆಬ್ವಿಯಸ್ಲಿ ವ್ಯಾಲೆಂಟಿನಾ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು. ಯಾಕಂದ್ರೆ ಬ್ಲಾಕ್ ವಿಡೋ ಸಿನಿಮಾದಲ್ಲಿ ಅವ್ರಿಗೆ ಎಲ್ಲ ಸೇರ್ಕೊಂಡು ಹೊಡೆದಿದ್ರು. ಅದಕ್ಕೋಸ್ಕರ ರಿವೆಂಜ್ ತಗೊಳಕ್ ಬಂದಿದ್ದಾಳೆ ಈಗ. ಇನ್ನ ಈ ರೂಮ್ ಒಳಗಡೆ ಅವ್ರವ್ರಿಗೆ ದೊಡ್ಡ ಕಿತ್ತಾಟ ಬರ್ದಾಟಗಳಾಗ್ತವೆ. ಇದ್ರ ಮಧ್ಯೆ ಒಬ್ಬ ಎಂಟ್ರಿ ಕೊಡ್ತಾನೆ, ಬಾಬ್ ಮಾರ್ಲೆ. ಇವನ್ ಪೂರ್ತಿ ಹೆಸರು ಬಂದ್ಬಿಟ್ಟು ರಾಬರ್ಟ್ ಬಾಬ್ ರೆನಾಲ್ಡ್. ಇವನನ್ನ ಕಾಮಿಕ್ ಬುಕ್ ಆಕ್ಯುರೇಟ್ ಅಲ್ಲಿ ಸ್ಯಾಂಟ್ರಿ ಅಂತ ನಾವು ಗುರುತಿಸಬಹುದು. ಸ್ಯಾಂಟ್ರಿಕ್ ಅನ್ನೋ ಒಬ್ಬ ಸೂಪರ್ ಹೀರೋನು ಕೂಡ ಇದ್ದ. ಸೇಮ್ ಕ್ಯಾಪ್ಟನ್ ಅಮೆರಿಕಾ ತರನೇ ಅವನಿಗೂ ಕೂಡ ಸೀಕ್ರೆಟ್ ಸಿರಮ್ ನ ಕೊಟ್ಬಿಟ್ಟು ಸೂಪರ್ ಹೀರೋ ತರ ಮಾಡ್ತಾರೆ. ಬಟ್ ಇವನ್ ಪವರ್ ಕ್ಯಾಪ್ಟನ್ ಅಮೆರಿಕಾಗಿಂತ 100% ಜಾಸ್ತಿ ಇರ್ತದೆ ಆ ಲೆವೆಲ್ ಅಲ್ಲಿ. ಜೊತೆಗೆ ಇವನ್ ಹಾಕಿರೋ ಡ್ರೆಸ್ ನೋಡ್ತಾ ಇದ್ರೆ ಯಾವ್ದೋ ಹಾಸ್ಪಿಟಲ್ ಅಲ್ಲಿ ಗೌನ್ ಹಾಕೊಂಡು ಫುಲ್ ಪೇಷಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದಾನೆ. ಇವನ್ ಮೇಲೆ ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಆಗಿರೋ ತರ ಕಾಣಿಸ್ತಾನೂ ಇದೆ. ಇದಕ್ಕಿಂತ ರೂಮ್ ಎಲ್ಲ ಕಡೆ ಕ್ಲೋಸ್ ಆಗೋಗುತ್ತೆ. ಇಡೀ ರೂಮ್ ನ ಫುಲ್ ಈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಫುಲ್ ಈಟ್ ನ ತಡ್ಕೊಳ್ಳೋದಕ್ಕಾಗದೆ ಅಲ್ಲಿಂದ ಬಾಬ್ ಅವ್ನ ಒರಿಜಿನಲ್ ಗೆಟಪ್ ಇಂದ ಎಸ್ಕೇಪ್ ಆಗೋದಂತೂ ಪಕ್ಕ. ಅವನನ್ನ ನೋಡ್ಕೊಂಡು ಇವ್ರುಗಳು ಕೂಡ ಎಸ್ಕೇಪ್ ಆಗ್ತಾರೆ, ಜೀವ ಉಳಿಸ್ಕೋಬೇಕಲ್ಲ. ಅಂದ್ರೆ ಇಲ್ಲಿ ಕನ್ಫರ್ಮ್ ಆಯ್ತು ಯಾರಿಗೋ ಇವರೆಲ್ಲ ಸಾಯೋದು ತುಂಬಾ ಇಷ್ಟ ಆಗ್ತಾ ಇದೆ ಅಂತ. ಇದನ್ನ ಎಲಿನಾನೇ ಹೇಳ್ತಾಳೆ, ಕೇಳಿಸ್ಕೊ ನೀನು. So someone wants us gone. ಇನ್ನ ನೆಕ್ಸ್ಟ್ ಶಾಟ್ ಅಲ್ಲಿ ಯಾವ್ದೋ ಒಂದು ಮ್ಯೂಸಿಯಂ ಒಳಗಡೆ ದೊಡ್ಡ ಪಾರ್ಟಿ ನಡೀತಾ ಇದೆ. ಬ್ಯಾಕ್ ಗ್ರೌಂಡ್ ವಾಲ್ ಗಳಲ್ಲೆಲ್ಲ ಬ್ಯಾಟಲ್ ಆಫ್ ನ್ಯೂಯಾರ್ಕ್ ಅನ್ನೋ ಒಂದು ಪೋಸ್ಟರ್ ಕೂಡ ನೋಡಬಹುದು. ಜೊತೆಗೆ ಅಲ್ಲೇನೆ ಸೆಕ್ಟರ್ ಇರೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಸೆಕ್ಟರ್ ಏನಿದು? ಸೆಕ್ಟರ್ ದಿ ಅವೆಂಜರ್ಸ್ ಪಾರ್ಟ್ 1 ಅಲ್ಲಿ ಲೋಕಿ ಮೈಂಡ್ ಸ್ಟೋನ್ ಇರುವಂತ ಸೆಕ್ಟರ್ ನ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅದೇ ಸೆಕ್ಟರ್ ಈಗ ಇಲ್ಲಿ ಆಂಟಿಕ್ ಯೂಸ್ ಆಗಿ ಇಟ್ಬಿಟ್ಟಿದ್ದಾರೆ. ಆದ್ರೆ ಅಲ್ಲಿ ಮಿಸ್ ಆಗಿರೋದು ಮೈಂಡ್ ಸ್ಟೋನ್. ಇಲ್ಲ, ಈಗ ಎಲ್ಲ ಸ್ಮ್ಯಾಶ್ ಆಗ್ಬಿಟ್ಟಿದೆ, ಎಲ್ಲ ಗೊತ್ತಲ್ಲ ನಿಂಗೆ. ಸೊ ಫೈನಲ್ ಆಗಿ ಎಲ್ಲ ನೋಡಿದ್ಮೇಲೆ ಬಕ್ಕಿ ಒರಿಜಿನಲ್ ರೋಷನ್ ಈ ಸಿನಿಮಾದಲ್ಲಿ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ. ಕ್ಯಾಪ್ಟನ್ ಅಮೆರಿಕಾ ಫಸ್ಟ್ ಅವೆಂಜರ್ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತ ಅದೇ ಗನ್ ಅನ್ನ ಯೂಸ್ ಮಾಡ್ಕೊಂಡು ಎಲಿನಾ, ಟಾಸ್ಕ್ ಮಾಸ್ಟರ್, ಜಾನ್ ವಾಕರ್, ಗೋಸ್ಟ್ ಎಲ್ಲರ ಮೇಲೆ ಶೂಟ್ ಮಾಡ್ತಾ ಇದ್ದಾನೆ. ಮತ್ತೆ ಇವನ್ ಮೈಂಡ್ ನ ಯಾರೋ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸ್ಯಾಂಟ್ರಿ ಸೂಪರ್ ಮ್ಯಾನ್ ಟೈಪ್ ಅಲ್ಲಿ ಇರುವಂತ ಈ ಬಾಬ್ ಇವನ ಒಂದು ಲೋಗೋನು ಕೂಡ ನೋಡಬಹುದು ಇದೇ ಟ್ರೈಲರ್ ಒಳಗಡೆ. ಲುಕ್ ಲೈಕ್ ಅ ಗೋಲ್ಡ್. ಇನ್ನ ಕೊನೆಯಲ್ಲಿ ಇರೋವರ ಟೀಮ್ ಅವರೆಲ್ಲ ಸೇರ್ಕೊಂಡು ಒಂದು ಬಿಲ್ಡಿಂಗ್ ಒಳಗಡೆ ವ್ಯಾಲೆಂಟಿನಾನ ಮೀಟ್ ಮಾಡ್ತಾರೆ. ಎಲ್ರಿಗೂ ಕೂಡ ರೆಕಗ್ನೈಸ್ ಆಗುತ್ತೆ ಈ ವಿಷಯ ಏನು ಅಂತ. ಇವಾಗ ಬದಲಾಗಿ ಈ ಬಿಲ್ಡಿಂಗ್ ಬೇರೆ ಯಾವ್ದು ಅಲ್ಲ, ಟೋನಿ ಸ್ಟಾರ್ಕ್ ನ ಟವರ್ ನೆನಪಿದೆ ಅಲ್ವಾ, ಅದನ್ನ ಈಗ ಪರ್ಚೇಸ್ ಮಾಡಿರೋದು ವ್ಯಾಲೆಂಟಿನಾ ಲವ್ ಮಾಡೋದಕ್ಕೆ. ಫೈನಲ್ ಆಗಿ ಈ ಸಿನಿಮಾ ಆಗ್ತಾ ಇರೋದು ಬ್ಲಾಕ್ ವಿಡೋ ಸಿನಿಮಾದಲ್ಲಿ ವ್ಯಾಲೆಂಟಿನಾಗೆ ಯಾರೆಲ್ಲ ಮೋಸ ಮಾಡಿದ್ರು ಅವಳೀಗ ರಿವೆಂಜ್ ತಗೊಳೋದಕ್ಕೆ ಬಂದಿದ್ದಾಳೆ. ಥಂಡರ್ ಬೋಲ್ಟ್ ಒಳಗಡೆ ಬರುವಂತ ಬಕ್ಕಿ, ಜಾನ್ ವಾಕರ್, ಗೋಸ್ಟ್, ಟಾಸ್ಕ್ ಮಾಸ್ಟರ್, ಎಲಿನಾ ಇವ್ರಗಳನ್ನೆಲ್ಲ ಅವ್ರವ್ರ ಮೇಲೆ ಚೂಬ್ ಬಿಟ್ಟು ಅವ್ರವ್ರೆ ಅಟ್ಯಾಕ್ ಮಾಡ್ಕೊಂಡು ಅವ್ರವ್ರೆ ಕಿತ್ತಾಡ್ಕೊಂಡು ಸಾಯೋ ತರ ಕ್ರಿಯೇಟ್ ಮಾಡ್ತಾಳೋ, ಅಥವಾ ಬಾಬ್ ಸೆಂಟ್ರಿ ಇವನು ಅವ್ರನ್ನ ಸ್ಮ್ಯಾಶ್ ಮಾಡ್ತಾನೋ, ಅಥವಾ ಅವರು ಇವನನ್ನ ಸ್ಮ್ಯಾಶ್ ಮಾಡ್ತಾರೋ, ಈ ರೀತಿ ಕ್ರಿಯೇಟ್ ಮಾಡ್ತಾಳೋ ವ್ಯಾಲೆಂಟಿನಾ. ನೆಕ್ಸ್ಟ್ ಇಯರ್ ಮೇ ರಿಲೀಸ್ ಆಗ್ತಾ ಇದೆ. ಅವಾಗ ನೋಡೋಣ ಯಾವ ರೀತಿ ಇದು ಎಕ್ಸೈಟ್ ಮಾಡುತ್ತೆ ಫ್ಯಾನ್ಸ್ ಗಳನ್ನ ಅಂತ. ಎಸ್ಪೆಷಲಿ ನಾನು ಎಕ್ಸೈಟ್ ಆಗಿರೋದು ಸ್ಯಾಂಟ್ರಿ ಸೂಪರ್ ಹೀರೋ. ಈ ಕ್ಯಾರೆಕ್ಟರ್ ನ ಮಾರ್ವಲ್ ಸೂಪರ್ ಮ್ಯಾನ್ ಅಂತಾನು ಕೂಡ ಕರೀತಾರೆ. ಇವನ್ ಪವರ್ ಸೂಪರ್ ಮ್ಯಾನ್ ತರನೇ ಮ್ಯಾಚ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಮಾರ್ವಲ್ ಸೂಪರ್ ಮ್ಯಾನ್ ಅಂತಾನು ಕೂಡ
ಕರೆಯೋದುಂಟು. ಲೆಟ್ ಸಿ ಈ ಕ್ಯಾರೆಕ್ಟರ್ ಗಳೆಲ್ಲ ನಮ್ಮನ್ನ ಯಾವ ರೀತಿ ಎಕ್ಸೈಟ್ ಮಾಡ್ತಾರೆ ನೆಕ್ಸ್ಟ್ ಇಯರ್ ಮೇ ತಿಂಗಳಲ್ಲಿ. ಮುಂದೆ ನೋಡಿದಲ್ಲಿ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.